ವೀಕ್ಷಕರೇ ನಮಸ್ಕಾರ. ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ಎಳ್ಳು ಅಮಾವಾಸ್ಯೆ ರೈತರ ಹಬ್ಬದ ಸಂಭ್ರಮ. ಎಳ್ಳು ಅಮಾವಾಸ್ಯೆ ದಕ್ಷಿಣಾಯನದ ಮಾರ್ಗಶಿರ ಮಾಸದ ಅಮಾವಾಸ್ಯೆಯ ದಿನವಾಗಿದ್ದು, ಎಳ್ಳು ಬೆಳೆ ಬರುವ ದಿನವನ್ನು ಎಳ್ಳು ಅಮಾವಾಸ್ಯೆ ಹಾಗೂ ಚರಗ ಚೆಲ್ಲುವ ಹಬ್ಬ ಎಂದು ಆಚರಿಸುತ್ತಾರೆ. ಭಾರತದಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ರೈತರು ಈ ದಿನವನ್ನು ಆಚರಿಸುತ್ತಾರೆ. ಈ ದಿನ ಕರ್ನಾಟಕದಲ್ಲಿ ಮಲೆನಾಡು, ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಿಸುತ್ತಾರೆ. ಎಳ್ಳು ಅಮಾವಾಸ್ಯೆ ದಿನವು ಆಹಾರ ಸಂಸ್ಕೃತಿಯ ಪ್ರತೀಕವಾಗಿದೆ. ಚರಗ ಹಬ್ಬದ ಆಚರಣೆ ಹಿಂದೆ ಖಂಡಿತವಾಗಿಯೂ ವೈಜ್ಞಾನಿಕ ಕಾರಣವಿದೆ. ಎಳ್ಳು ಅಮಾವಾಸ್ಯೆ ಹೊತ್ತಿಗೆ ಹಿಂಗಾರು ಪೈರು ಬೆಳೆದು ನಿಂತಿರುತ್ತದೆ. ಅದರಲ್ಲೂ ಜೋಳದ ಮಧ್ಯೆ ಕಡಲೆ ಬೆಳೆಗೆ ಕಾಯಿ ಕೊರಕ ಹುಳು ಬಿದ್ದು ಹಾನಿ ಮಾಡುತ್ತದೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ, ಕಡಲೆಯನ್ನು ಹಿಂಗಾರು ಬೆಳೆಯಾಗಿ ರೈತರು ಬೆಳೆಯುತ್ತಾರೆ. ಈ ಹೊತ್ತಲ್ಲಿ ಹುಲ್ಲಿಗೋ ಚೆಲ್ಲಂಬರಿಗೋ ಎಂದು ಚರಗ ಚೆಲ್ಲಿದ ಖಾದ್ಯ ತಿನ್ನಲು ಹಕ್ಕಿಗಳು ಜೋಳದ ಮಧ್ಯೆ ಕೆಳಗಿಳಿಯುತ್ತವೆ. ಆಗ ಖಾದ್ಯದ ಜೊತೆಗೆ ಕಡಲೆಗೆ ಬಿದ್ದಿರೋ ಕಾಯಿ ಕೊರಕ ಹುಳು ಕಣ್ಣಿಗೆ ಬೀಳುತ್ತವೆ. ಆಗ ಹಕ್ಕಿಗಳು ಕಾಯಿ ಕೊರಕದ ಹುಳುವನ್ನು ತಿನ್ನುತ್ತವೆ. ಇದರಿಂದ ಕಾಯಿ ಕೊರಕದ ಹುಳುಗಳ ನಿಯಂತ್ರಣವಾಗುತ್ತದೆ. ಈ ಕಾರಣಕ್ಕಾಗಿ ಚರಗ ಚೆಲ್ಲುವ ಹಬ್ಬವನ್ನು ತಲತಲಾಂತರದಿಂದ ಆಚರಣೆ ಮಾಡಲಾಗುತ್ತಿದೆ. ರೈತರ ಸುಗ್ಗಿ ಹಬ್ಬ ಎಂದು ಕರೆಯಲ್ಪಡುವ ಈ ಎಳ್ಳು ಅಮಾವಾಸ್ಯೆ ಹಬ್ಬವನ್ನು ಕುಷ್ಟಗಿ ತಾಲೂಕಿನಾದ್ಯಂತ ನಗರ, ಪಟ್ಟಣ, ಗ್ರಾಮೀಣ ಪ್ರದೇಶದಲ್ಲಿ ರೈತರು ಸಡಗರ ಸಂಭ್ರಮದಿಂದ ಆಚರಿಸಿದರು. ಈ ಹಬ್ಬಕ್ಕೆ ರೈತರು ತಮ್ಮ ಸ್ನೇಹ, ಸಂಬಂಧಿ ಹಾಗೂ ನೆಂಟರಿಷ್ಟರನ್ನು ಆಹ್ವಾನ ನೀಡಿ ಎತ್ತಿನ ಬಂಡಿ, ಟಮ್ಟಮ್, ಆಟೋ, ಜೀಪ್, ಕಾರು ಹಾಗೂ ಟ್ರ್ಯಾಕ್ಟರ್ ಮೂಲಕ ತಮ್ಮ ಹೊಲಕ್ಕೆ ತೆರಳಿ ಬೆಳೆದ ಬೆಳೆಯ ನಡುವೆ ಸಾಮೂಹಿಕವಾಗಿ ಕುಳಿತು ಭೋಜನ ಸವಿಯುವ ಮೂಲಕ ಹಬ್ಬ ಆಚರಿಸಿದರು. 2 ದಿನಗಳ ಮುಂಚೆಯೇ ಹಬ್ಬದ ತಯಾರಿಯಲ್ಲಿ ತೊಡಗಿದ್ದ ರೈತರು ಹಬ್ಬಕ್ಕಾಗಿ ತಯಾರಿಸಿದ ವಿವಿಧ ಖಾದ್ಯಗಳನ್ನು ತಲೆ ಮೇಲೆ ಹೊತ್ತು ತಮ್ಮ ಹೊಲಗಳಿಗೆ ತೆರಳಿ ಪಾಂಡವರಿಗೆ ಹಾಗೂ ಭೂತಾಯಿಗೆ ಪೂಜಿಸಿ ಚರಗ ಚೆಲ್ಲುವ ಮೂಲಕ ಹಬ್ಬವನ್ನು ಚಿಕ್ಕವರಿಂದ ದೊಡ್ಡವರು ಸೇರಿ ಆಚರಣೆ ಮಾಡಿದರು. ಇಂದು ಬೆಳಿಗ್ಗೆ ಎಲ್ಲೆಡೆ ಹಬ್ಬದ ವಾತಾವರಣ ಮನೆ ಮಾಡಿದ್ದು, ರೈತರು ಹೊಲಗಳಿಗೆ ತೆರಳುತ್ತಿರುವ ದೃಶ್ಯ ಕಂಡು ಬಂದಿದ್ದು ಹೀಗೆ. Close. ಈಗ ಮಾಡಕತ್ತೀನಿ ನಾನು, ಈಗ ಮಾಡಿದೆ. ಹಾಕು ಅಲ್ಲಿ ಅಣ್ಣಗೆ ಹಾಕು, ಇಲ್ಲಿ ಕೆಂಪು ಚಟ್ನಿ ಹಾಕ್ರಿ. ಏನ್ ಬೇಕು ನಿಂಗೆ? ಅಲ್ಲೇ ಹಚ್ಚಿ ಕೊಡ್ತಾರ ಅವ್ರು. ಕುಂದ್ರು ಇಲ್ಲೇ ಹಿಂದೆ ಸರಿ. ಇಂತಲ್ಲಿ ಬಂದಾಗ ಮಾಡ್ತಾರ ಅವ್ರು.